ಆವಾಗಲೇ ಆಲ್ರೆಡಿ ಆಫೇ ಆಗ್ಬಿಟ್ಟಿತ್ತು. ನಾನು ರೆಕಾರ್ಡಿಂಗ್ ಹಾಕಿದ್ದೀನಿ, ಯಾವಾಗಲೂ ಆಫ್ ಆಗಿಬಿಟ್ಟಿದೆ, ಗೊತ್ತೇ ಆಗಿಲ್ಲ ನನಗೆ. ಹಂಪ್ಸ್ ಎಲ್ಲ, ಈ ಸ್ಪೀಡ್ ಬ್ರೇಕರ್ಸ್ ಎಲ್ಲ ಯಾವ ಲೆಕ್ಕ ಅದಕ್ಕೆ ಎಕ್ಸ್ಪಲ್ಸ್ಗೆ? ಹಾಂ, ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲಿ ನೋಡಿ, ಫುಲ್ಲು ಮೇಲ್ಗಡೆ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಅಲ್ಲಿ ಹೋಗ್ಬೇಕು, ಟಾಪ್ ಆಫ್ ದಿ ಹಿಲ್ಸ್ ಹೋದರೆ ಇವಾಗ ಅಲ್ಲೋಡಲ್ಲಿ ಕ್ಲೌಡ್ಸ್ ಕವರ್ ಆಗಿರೋದು. ನಮಗೆ ಇದು 7 ಗಂಟೆ ಅನ್ನಿಸ್ತಿಲ್ಲ, ಸಂಜೆ ಅಂತ ಅನ್ನಿಸ್ತಿದೆ ನನಗೆ. ಸೊ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಫಸ್ಟ್ ಲೈಟಾಗಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಗಾಡಿ ವಾಶ್ ಮಾಡಬೇಕು. ಗಾಡಿ ಆಲ್ಮೋಸ್ಟ್ ಸರ್ವಿಸ್ ಮಾಡಿ ಗಾಡಿನ ಆಲ್ಮೋಸ್ಟ್ ಮೋರ್ ದೆನ್ 6 ಮಂತ್ಸ್ ಆಯಿತು ಅನಿಸುತ್ತೆ. ಮೋರ್ ದೆನ್ 6 ಮಂತ್ಸ್ ಆಯಿತು. ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ, ಇನ್ನೂ ಏನೂ ಇಲ್ಲ. ಆದರೂ ಕಂಡೀಷನ್ಲಿದೆ ಗಾಡಿ, ಅಷ್ಟೊಂದೇನು ಓಡಿಸಿಲ್ಲ ಗಾಡಿ ನಾನು. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಒಂದು ಸರ್ವಿಸ್ ಮಾಡಿಸ್ಬೇಕು. ಫ್ಯೂಯಲ್ ಇದೆ, ಸೊ ಬೇಕಾದರೆ ಹೋಗ್ತಾ ಹಾಕ್ಸ್ಕೊಳ್ಳೋಣ ಶೆಲ್ಲಲ್ಲಿ. ಸೊ ಬನ್ನಿ. ಸೊ ಎಷ್ಟು ಇವಾಗ ಟೈಮು? 4:55. ಬನ್ನಿ ಹೊರಡೋಣ. ಸಾಕು, ಒಂದು 2-3 ಮಿನಿಟ್ಸ್ ಹೋಗ್ತಾ ಹೋಗ್ತಾ ಹಂಗೆ ವಾರ್ಮಪ್ ಆಗುತ್ತೆ. ಸೊ ಬನ್ನಿ ಹೊರಡೋಣ. ಸೊ ಲೆಟ್ಸ್ ಗೋ. ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಬ್ಯಾಕ್ ಅಂತಲೇ ಅಂದ್ಕೊಳ್ಳಿ. ಸೊ ಅವಾಗ ಈ ಥರ ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತಿದ್ದೆ ನಾನು. ಬೆಳಕಾಕೋ ಮುಂಚೆ ಜಾಗಿಂಗ್ ಮುಗಿಸ್ಕೊಂಡು ಬಂದುಬಿಡಬೇಕು ಅಂತ ನನಗೆ. ಸೊ ಇವಾಗ ಇನ್ನೂ ಜಸ್ಟ್ 4:55, 5 o'clock ಇವಾಗ. ಸೊ ಇಷ್ಟು ಬೇಗ ಯಾರು ಬರೋಲ್ಲ ಹೊರಗಡೆ ವಾಕಿಂಗ್ ಮಾಡೋಕ್ಕೆಲ್ಲ. 5:30, 6 ಮೇಲೆ ಬರೋದು. ತುಂಬ ಕೆಲವೊಬ್ಬರು ಮಾತ್ರ ಇಷ್ಟು ಬೇಗ ಬೆಳಗ್ಗೆ ಬರೋದು. ಅವ್ರನ್ನ ನೋಡಿದಾಗ ನನಗೆ ನೆನಪಾಯಿತು. ಎಲ್ಲಿ ಬ್ರೋ? ನೆನ್ನೆ ಹೊಸದು ತೊಗೊಂಡಿದ್ದು, ನೆನ್ನೆ ಆರ್ಡ್ರ್ ಮಾಡಿದೆ ಬ್ಲಿಂಕಿಟಲ್ಲಿ. ಫ್ಯೂಯಲು ಆಯಿತಾ? ಹಾಕ್ಸ್ಕೊಂಬಿಡೋಣ ಅಂತ. 300 ನಾರ್ಮಲ್. ಚಳಿ ಆಗ್ತಿದೆ, ಗ್ಲೌಸ್ ಹಾಕೊಂಡ್ಬಿಡ್ತೀನಿ. ಆ್ಯಪ್ ಇದೆ. ನಾನಿಲ್ಲಿ ಒಂದೇ ಒಂದು ಗ್ಲೌಸ್ ತೊಗೊಂಡ್ಬಿಟ್ಟಿದ್ದೀನೋ ಅಂತ ನೋಡ್ತಾ ಇದ್ದೀನಿ. ಇವಾಗ ಹೆಂಗಿರುತ್ತೆ ಇವಾಗ ಒಂದೇ ಒಂದು ಗ್ಲೌಸ್ ಇದ್ದಿದ್ರೆ. ಎಷ್ಟು ಸರ್ವಿಸ್ ಮುಗೀತು? 3 ಸರ್ವಿಸ್ ಆಯಿತಾ? ಫಸ್ಟ್ 3 ಸರ್ವಿಸಸ್ ಒಂದೇನಾ? ಯಾವಾಗ ತೊಗೊಂಡಿದ್ದು ನೀನು? 1 ವರ್ಷ ಆಯ್ತಲ್ಲ, ಒಂದೇ ಸರ್ವಿಸಾ? ಹಾಂ, ಸೊ ನೋಡಿ ಇಷ್ಟು ಬೆಳಕಾಗಿದೆ. ಇವಾಗ ಟೈಮ್ ಬಂದುಬಿಟ್ಟು 5:44. 5:30ಗೆ ನಾನು ಇನ್ನೂ ಇಬ್ಬರನ್ನ ಮೀಟ್ ಆಗಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ, ಡೀಟೇಲ್ಸು ನೋಡೋಣ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ 6:30 ಅಷ್ಟಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಪ್ರಾಬಬ್ಲಿ ಆಗುತ್ತೆ 7:30 ಆಗುತ್ತೆ ನಾವು ಹೋಗೋ ಅಷ್ಟರಲ್ಲಿ, ಡೀಟೇಲ್ಸ್ ರೀಚ್ ಆಗೋ ಅಷ್ಟರಲ್ಲಿ ಅನಿಸುತ್ತೆ. ನೋಡೋಣ. ಸೊ ಮುಂದೆ ಇನ್ನೂ ಇಬ್ಬರು ಜಾಯ್ನ್ ಆಯ್ತಾರೆ. ಈ ಗ್ಲೌಸ್ ಹಾಕ್ಕೊಂಡ್ರೆ ಹೆವಿ ರೋದ್ನೆಗೂ ವೈಸರ್ ಕ್ಲೋಸ್ ಮಾಡೋಕ್ಕೆ, ಮೊಬೈಲ್ ಆಚೆ ತೆಗಿಬೇಕು ಅಂದರೆ ಎಲ್ಲ, ಮತ್ತು ನನ್ನ ಕ್ಯಾಮ್ರಾ ಆಪ್ರೇಟ್ ಮಾಡೋಕ್ಕೂ ಕಷ್ಟ, ಬಟನ್ ಎಲ್ಲ ಒತ್ತಕ್ಕೆ ಆಗೋಲ್ಲ ಗ್ಲೌಸ್ ಹಾಕೊಂಡ್ಬಿಟ್ರೆ. ಅದೇನು ರೆಕಾರ್ಡ್ ಆಗ್ತಿದೆಯೋ ಕರೆಕ್ಟಾಗಿ, ಏನೂ ಗೊತ್ತಿಲ್ಲ.
ಈ ಟೆಂಪಲ್ ನಾನು ಯಾವಾಗಲೂ ಮೇಲೆ ಫ್ಲೈಓವರ್ ಮೇಲ್ಗಡೆಯಿಂದ ಹೋಗ್ಬೇಕಾದ್ರೆ ನೋಡ್ತಿದ್ದೆ. ಇವತ್ತು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ನೋಡಿ 3 ಗಾಡಿ ಇದೆ. ಸೊ ದಿಸ್ ಈಸ್ ಧೀರಜ್ ಆ್ಯಂಡ್ ದಿಸ್ ಈಸ್ ಚಿಂತನ್ ಆ್ಯಂಡ್ ದಿಸ್ ಈಸ್ ಲಕ್ಷ್ಮಣ್ ಆ್ಯಂಡ್ ದಿಸ್ ಈಸ್ ಯಶ್ವಂತ್ ಆ್ಯಂಡ್ ಫೈನಲಿ ನನ್ನ ಪಿಲಿಯನ್ ಮುಕುಂದ್. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ ರೈಡು. ಸೊ ನೀವು ಆಲ್ರೆಡಿ ಟೈಟಲು ತಮ್ಮನೇಲಿ ನೋಡ್ದಂಗೆ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಡಿ ಹಿಲ್ಸ್. ಸೊ ಬನ್ನಿ ಹೊರಡೋಣ, ಆಲ್ರೆಡಿ ಟೈಮ್ ಆಗಿದೆ. ಸೊ ಗೈಸ್ ಇವಾಗ ದೇವರಾಯನ ದುರ್ಗ ತಲುಪಿದ್ದೀವಿ. ಸೊ ಇಲ್ಲಿಂದ ಇನ್ನೊಂದು ಫ್ಯೂ ಕಿಲೋಮೀಟರ್ಸ್ ನಾವು ಹಿಲ್ಸ್ ಸಿಗುತ್ತೆ, ದೇವರಾಯನ ದುರ್ಗ ಹಿಲ್ಸು. ಸೊ ನಾವು ಇನ್ನೂ ಬೇಗನೆ ಬರಬೇಕಿತ್ತು. ಸೊ ಅದಕ್ಕೆಲ್ಲ ನಾವು ದೇವರಾಯನ ದುರ್ಗ ಹಿಲ್ಸ್ ಅದು ಆರ್ಚ್ ಹತ್ರ ಇರಬೇಕಿತ್ತು. ಸೊ ನಾವು ಇನ್ನೂ ಇಲ್ಲೇ ಇದ್ದೀವಿ. ಸೊ ಆಗುತ್ತೆ ಕೆಲವೊಂದು ಸಲ ಲೇಟು, ಬಟ್ ವೆದರ್ ಮಾತ್ರ ಕ್ರೇಜಿ ಆಗಿದೆ. ಹಿಂಗೆ ಇರಬೇಕು ವೆದರ್ ಕೊನೆವರೆಗೂ. ಸೊ ಗೈಸ್ ಇನ್ನೊಂದು ವಿಷಯ ಏನಂದರೆ ನಂದು ಕ್ಯಾಮಲ್ಲಿ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ. ಸೊ ಇವಾಗ ಆಲ್ಮೋಸ್ಟ್ ಅರ್ಧಕ್ಕರ್ಧ ಸ್ಟೋರೇಜ್ ಕ್ಲಿಯರ್ ಮಾಡಿದ್ದೀನಿ. ಸೊ ಆವಾಗಲೂ ಆಲ್ರೆಡಿ ಆಫೇ ಆಗಿಬಿಟ್ಟಿತ್ತು. ನಾನು ರೆಕಾರ್ಡಿಂಗ್ ಹಾಕಿದ್ದೀನಿ, ಯಾವಾಗಲೂ ಆಫ್ ಆಗಿಬಿಟ್ಟಿದೆ, ಗೊತ್ತೇ ಆಗಿಲ್ಲ ನನಗೆ. ಸೊ ಆಮೇಲೆ ನೋಡಿಕೊಂಡು ಆಮೇಲೆ ಅದು ಫೈಲ್ಸು ಡಿಲೀಟ್ ಮಾಡಿಬಿಟ್ಟು ಒಂದಷ್ಟು ಫೈಲ್ಸ್ನ ಆಮೇಲೆ ಇವಾಗ ಮತ್ತೆ ಆನ್ ಮಾಡಿದ್ದೀನಿ. 7 ಗಂಟೆಗೆ ಟಿಫನ್ ಕೇಳ್ತವ್ರಲ್ಲಪ್ಪ ಇವರು. ನಾವು 11 ಗಂಟೆ ಆದರೂ ತಿಂದಿರಲ್ಲ ಮನೇಲಿ. ಯಾವಾಗಿದ್ರದ್ದು ಮತ್ತೆ ಸ್ಟೋರೇಜ್ ಫುಲ್ ಆಗ್ಬಿಡುತ್ತೋ ಗೊತ್ತಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಒಂದು ಮೆಮೊರಿ ಕಾರ್ಡ್ ತೊಗೊಬೇಕು. ಚಾರ್ಜ್ ಇದೆ ಇದರಲ್ಲಿ, ಚಾರ್ಜ್ ಏನು ಪ್ರಾಬ್ಲಮ್ ಇಲ್ಲ. ಪವರ್ ಬ್ಯಾಂಕು ಇದೆ ಚಾರ್ಜ್ ಹಾಕೋದಕ್ಕೆ, ಬಟ್ ಸ್ಟೋರೇಜೇ ಪ್ರಾಬ್ಲಮ್ ಇವಾಗ. ಇದರಲ್ಲಿ ಇನ್ಬಿಲ್ಡ್ ಸ್ಟೋರೇಜ್ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅವತ್ತಿಂದ. ಮೆಮೊರಿ ಕಾರ್ಡ್ ಕ್ಯಾಮ್ರಾ ತೊಗೊಂಡಾಗಿಂದ ತೊಗೊಂಡಿಲ್ಲ. ಸೊ ಅದಕ್ಕೆ ಒಂದು ಮೆಮೊರಿ ಕಾರ್ಡ್ ಇದ್ದಿದ್ರೆ ಚೆನ್ನಾಗಿರೋದು. ತೊಗೊಳ್ಳೋಣ, ನೆಕ್ಸ್ಟ್ ರೈಡ್ಗೆ ಹೋಗೋ ಅಷ್ಟರಲ್ಲಿ ಒಂದು ಮೆಮೊರಿ ಕಾರ್ಡ್ ತೊಗೊಳ್ಳೋಣ. ಸೊ ಇವಾಗ ಎಷ್ಟಾಗುತ್ತೋ ಅಷ್ಟು ರೈಡ್ನ ರೆಕಾರ್ಡ್ ಮಾಡ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಸೋಫಾರ್ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ಚೆನ್ನಾಗಿದೆ. ಸೊ ಇಲ್ಲಿ ಸ್ವಲ್ಪ ಸ್ಲೋ ಮಾಡೋಣ. ಅವ್ರ ಗಾಡಿ ಏನು ಹೋಗ್ಬಿಡುತ್ತೆ, ನಮ್ಮ ಗಾಡಿ ಹಾಗೆಲ್ಲ ಹೋಗಲ್ಲ. ಎಕ್ಸ್ಪಲ್ಸ್ ಗುರೋದು, ಎಕ್ಸ್ಪಲ್ಸ್. ಇದಕ್ಕೆ ಗುಂಡಿ ಪಂಡಿ ಎಲ್ಲ ಯಾವ ಲೆಕ್ಕ, ಅದಕ್ಕೆ ಹಂಪ್ಸ್ ಎಲ್ಲ, ಈ ಸ್ಪೀಡ್ ಬ್ರೇಕರ್ಸ್ ಎಲ್ಲ ಯಾವ ಲೆಕ್ಕ ಅದಕ್ಕೆ ಎಕ್ಸ್ಪಲ್ಸ್ಗೆ? ಹಾಂ ನೋಡಿ ಏನು ಕ್ರೇಜಿ ಆಗಿದೆ ರೋಡು. ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲಿ ನೋಡಿ, ಫುಲ್ಲು ಮೇಲ್ಗಡೆ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಅಲ್ಲಿ ಹೋಗ್ಬೇಕು ಟಾಪ್ ಆಫ್ ದಿ ಹಿಲ್ಸ್. ಹೋದ್ರೆ ಇವಾಗ ಹಿಂಗಿರುತ್ತೆ ಅಂತೀರಾ? ಅಲ್ಲೋಡಲ್ಲಿ ಕ್ಲೌಡ್ಸ್ ಕವರ್ ಆಗಿರೋದು. ನಮಗೆ ಇದು 7 ಗಂಟೆ ಅನ್ನಿಸ್ತಿಲ್ಲ, ಸಂಜೆ ಅಂತ ಅನ್ನಿಸ್ತಿದೆ ನನಗೆ. ಚಳಿ ಹೆಂಗೆ ಹೊಡಿತೈತೆ ಅಂದರೆ ನನಗೆ ಏನು ಜಾಕೆಟ್ ಹಾಕಿಲ್ಲ ಏನಿಲ್ಲ, ನಾನು ಹಂಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಹೊತ್ತು ಸ್ಟ್ರೆಚ್ ಮಾಡ್ಕೊಳ್ಳೋಣ, ಸ್ವಲ್ಪ ಸ್ಟ್ರೆಚ್ ಮಾಡೋಣ ಬ್ಯಾಕ್ ಇಳಿ ಎಂದೆ. ಸೊ ಗೈಸ್ ನೋಡಿ, ಇದೆ ಆರ್ಚು. ನಾನು ಇಷ್ಟೊಂದು ಜನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ಲ, ಜನ ಇದ್ದಾರೆ. ಇವಾಗ ಅಲ್ಲಿ ಬರ್ಬೇಕಾದ್ರೆ ನೋಡಿದೆ ತಾನೆ ಕ್ಲೌಡ್ಸು. ತಿಂಡಿ ಅಲ್ಲೋ 7 ಗಂಟೆಗೆ ಹಿಂಗಿಂಗೆ ಅಂತವನಲ್ಲಿ. ಬ್ರೋ ಬ್ಯಾಗ್. So let's go.